ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಮಾಡಿರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಚಾಟ್. ಅಂದರೆ ಉತ್ತರ ಕರ್ನಾಟಕದಲ್ಲಿ ಮನೆಗಳಲ್ಲೂ ಮಾಡ್ತಾರೆ, ರೋಡ್ ಸೈಡಲ್ಲೂ ಕೂಡ ಇದು ಸಿಗುತ್ತೆ. ಅಂತಹ ಒಂದು ಚಾಟ್ ಅದೇ ಗಿರ್ಮಿಟ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ ರೆಸಿಪಿ ನಾನು ತೋರಿಸಿಲ್ಲ. ಜಸ್ಟ್ ಗಿರ್ಮಿಟ್ನ ನಾನಿಲ್ಲಿ ತೋರಿಸಿದ್ದೀನಿ. ಯಾಕೆಂದರೆ ನಮ್ಮ ಸೌತ್ ಕರ್ನಾಟಕ ಕಡೆ ಸ್ವಲ್ಪ ಗಿರ್ಮಿಟ್ನ ಯಾರೂ ಮನೆಯಲ್ಲಿ ಮಾಡಲ್ಲ, ಹೊರಗಡೆ ಸಿಗುತ್ತೆ, ಅಲ್ಲಿ ತಿಂತಾರೆ. ಒಂದು ಸತಿ ಮನೆಯಲ್ಲೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ಮೆಣಸಿನ್ಕಾಯಿ ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡೋದ್ರಿಂದ ಎರಡು ಖಾರ ಆಗಬಾರ್ದು ಅಂತ. ಈರುಳ್ಳಿನ ಸಣ್ಣಗೆ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದದ್ದಕ್ಕೆ. ಒಂದೇ ಒಂದು ಟೊಮೊಟೊ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು, ಜೊತೆಗೆ ಹುಣಸೆ ಹುಳಿ. ಟೊಮೊಟೊ ಹಾಕೋದ್ರಿಂದ ಹುಣಸೆ ಹುಳಿ ಸ್ವಲ್ಪ, ಟೊಮೊಟೊ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ಇಲ್ಲಿ ಬೆಲ್ಲ, ಇದು ರುಚಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಕಡಲೆಕಾಯಿ ಬೀಜನ ನಾವು ಹುರಿದು ಎತ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಈರುಳ್ಳಿ ಹಾಕೋದ್ರಿಂದ ಅದು ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಫಸ್ಟ್ ಕಡಲೆಕಾಯಿ ಬೀಜನ ಹುರ್ಕೊಂಡು ಎತ್ಕೊಳ್ತಾ ಇದ್ದೀನಿ. ನಂತರ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗೆ ಬಾಡಿಸ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಅದು ಬೇಗ ಮೆತ್ತಗಾಗುತ್ತೆ ಅಂತ. ಈರುಳ್ಳಿ ಸ್ವಲ್ಪ ಮೆತ್ತಗಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಟೊಮೊಟೊನ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಹುಣಸೆ ಹುಳಿ, ಬೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕ್ಕೋಬೇಕು, ಯಾಕೆಂದರೆ ಕಡಲೆಪುರಿ ಜೊತೆ ಮಿಕ್ಸ್ ಮಾಡೋದ್ರಿಂದ. ಅದ್ರ ಜೊತೆಗೆ ನಾವಿಲ್ಲಿ ಹುರ್ಗಡ್ಲೆ ಕೂಡ ಒಂದು ಬೌಲಲ್ಲಿ ತೊಗೊಂಡು ಅದನ್ನು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಅದರಿಂದ ಕಡಲೆಪುರಿಗೇನು ಎಣ್ಣೆ ಜಾಸ್ತಿ ಅಂತ ಅನಿಸಲ್ಲ. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಅದೆಲ್ಲ ಎಳ್ಕೊಂಬಿಡುತ್ತೆ. ಬಟ್ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ಮೆತ್ತಗಾಗಿ ಎಣ್ಣೆ ಬಿಟ್ಕೋಬೇಕು. ಸಪ್ರೇಟ್ ಆಗಿದೆ ಅಂತ ಅಂದಾಗ ಆಫ್ ಮಾಡಿ ಇಟ್ಕೊಂಡು, ಆಗಲೇ ಹೇಳ್ದಾಗೆ ಹುರ್ಗಡ್ಲೆನೂ ಪುಡಿ ಮಾಡ್ಕೊಂಬಿಡೋಣ ಇಲ್ಲಿ ನಾವು. ನೋಡಿ, ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಕಡಲೆಪುರಿ ತೊಗೊಂಡು, ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಕಡಲೆಪುರಿ, ಆಗಲೇ ಹೇಳೋದು ಮಾಡ್ತಿದ್ದೀನಿ. ಸ್ವಲ್ಪ ಗೊಜ್ಜು, ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಕೂಡ ನಾವು ಇಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಫಸ್ಟು ಗೊಜ್ಜು ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಆದಮೇಲೆ ಹುರ್ಗಡ್ಲೆ ಪುಡಿ ಇದೆಯಲ್ಲ ಅದನ್ನು ಸ್ವಲ್ಪ 1 ಸ್ಪೂನು ಇಲ್ಲ ಅರ್ಧ ಸ್ಪೂನು, ನಾವು ಎಷ್ಟು ಗೊಜ್ಜು ಕಡಲೆಪುರಿ ಹಾಕ್ಕೊಂಡಿದ್ದೀವಿ ಅದು ನೋಡಿಕೊಂಡು ಅದನ್ನು ಹುರ್ಗಡ್ಲೆ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಯಾಕೆಂದರೆ ಪೌಡ್ರು ಒಂದು ಕಡೆ, ಕಡಲೆಪುರಿ ಒಂದು ಕಡೆ, ಆ ಥರ ನಿಂತ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ. ಅಲ್ಲಲ್ಲೇ ನಮಗೆ ಎಣ್ಣೆ ಕೈಗೆಲ್ಲ ಅಂಟೋದು ಇಲ್ಲ, ಸಿಗೋದು ಇಲ್ಲ. ಹಾಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ಗೆ ಸರ್ವ್ ಮಾಡ್ತಿದ್ದೀವಿ ಅಂದಾಗ ಮಿಕ್ಸ್ ಮಾಡಿಕೊಂಡು ನಾವು ಮೆಣಸಿನ್ಕಾಯಿ ಬಜ್ಜಿ ಜೊತೆ ಇದನ್ನು ಸರ್ವ್ ಮಾಡಬೇಕು. ಫಸ್ಟ್ ಒಂದು ತಟ್ಟೆಗೆ ಇದನ್ನ ನಾವೇನು ಮಿಕ್ಸ್ ಮಾಡಿದ್ದೀವಿ ಗಿರ್ಮಿಟ್ ಮಿಕ್ಸ್ ಹಾಕ್ಕೊಂಡು ಅದ್ರ ಮೇಲೆ ಹಸಿ ಈರುಳ್ಳಿ, ನಮಗೆ ಅಂಗಡಿಗಳಲ್ಲಿ ಹೀಗೆ ಅಲ್ವಾ ಕೊಡೋದು, ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದು, ಹಾಗೆ ಮಿಕ್ಸ್ಚರ್ ಹಾಕ್ಕೊಂಡು ಮೆಣಸಿನ್ಕಾಯಿ ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ಗಿರ್ಮಿಟ್ ಮಂಡಕ್ಕಿ ಗಿರ್ಮಿಟ್ ಇಲ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.